ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದು ಫ್ರೆಶ್ನಪ್ ಎಲ್ಲ ಆಗಿ ಬಿಸಿನೀರು ಕಾಯ್ಸೋಕ್ಕಿಟ್ಟಿದ್ದೆ. ಅದೇನೋ ಅವತ್ತಿಂದ ಅಭ್ಯಾಸ ಇದೆ, ಫಸ್ಟಿಂದ ಬಿಸಿನೀರು ಕಾಯಿಡಿದ್ರೆ ಒಂಥರ ಸಮಾಧಾನ ಮನಸ್ಸಿಗೆ. ಬಿಸಿನೀರು ಕುಡಿತಾ ಕುಂತಿದ್ದೆ. ಪಾಪು ಅವಾಗ ತಾನೇ ಎದ್ದು ಬಂದಳು. ನನಗೂ ಬಿಸಿನೀರು ಕೊಡಮ್ಮ ಅಂತ ಕೇಳ್ತಾಯಿದ್ಲು. ಇರಪ್ಪ ಕೊಡ್ತೀನಿ ಅಂತ ಹೇಳಿ ಕುಡಿತಾ ಇದ್ದೆ ಬಿಸಿನೀರನ್ನ. ನನಗೂ ಕಪ್ಪಲ್ಲೇ ಕೊಡಮ್ಮ ಅಂತ ಕೇಳ್ತಾಯಿದ್ಲು ಕುತ್ಕೊಂಡು. ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಬಿಸಿನೀರು ಕೊಡೋಣ ಅಂತ ಹೇಳೋದೆ. ಇನ್ನು ಟೀನೂ ಕುಡ್ದಿಲ್ಲ, ಟೀ ಬೇರೆ ಕಾಯಿಸ್ಬೇಕು. ಅಷ್ಟರಲ್ಲಾಗಲೇ ಸ್ಲೇಟ್ ತೊಗೊಂಡು ನೋಡಿ ಬರಿತೀನಿ, ನಾನು ABCD ಬರಿತೀನಿ ಅಂತ ಕುಂತಿದ್ದಾಳೆ. ಅವಳಿಗಿನ್ನೂ ಬರೆಯೋಕ್ಕೆ ಬರೋಲ್ಲ. ಕೊಡ್ತೀನಿರಪ್ಪ ಅಂತ ಹೇಳಿ ಮತ್ತೆ ಬಿಸಿನೀರು ಕಾಯಿಸೋಣ ಅಂತ ಇಟ್ಟಿದ್ದೆ. ಆಚೆಗಡೆ ನೋಡಿ ಎಷ್ಟು ವೆದರ್ ಕೂಲಾಗಿದೆ. ಬೆಳಗ್ಗೆ ಆಚೆ ಹೋಗಿ ವೆದರ್ ನೋಡೋದೇ ಒಂಥರ ಚೆಂದ. ಕೊಡು ಮಮ್ಮಿ ನನಗೆ ಅಂತ ಕೇಳ್ತಾಯಿದ್ಲು. ಮಾಡು ತೊಗೊಂಡೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಏನು ಕೆಲಸ ಮಾಡ್ತಾಳೆ ಇವಾಗ ಅವಳು. ಏಯ್ ತಾಮಗ್ನೆ ಕುಡಿಬೇಕು. ಸ್ಮೈಲ್ ಮಾಡು, ನಿಧಾನ ಕುಡಿ. ಬಟ್ಟೆ ಬಿಡು, ಅದ್ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ತೀಟೆ ಅಂದರೆ ತೀಟೆ ಆಗಿಬಿಟ್ಟಿದ್ದಾಳೆ ತುಂಬ. ನಾನಿವಾಗ ಸಾಂಬಾರು ಮಾಡೋಣ ಅಂತ ಬಂದೆ. ಸೊಪ್ಪು ತೊಗೊಂಬಂದಿದ್ರು ನಮ್ಮ ಮನೆಯವ್ರು ಫ್ರೆಶ್ಶಾಗಿ. ಮೊಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ. ಸೊಪ್ಪು ತುಂಬ ಫ್ರೆಶ್ ಆಗಿತ್ತು. ನಮ್ಮ ಮನೆಯವರಿಗೆ ಹಾಲಿಡೇ ಇದ್ದಿದ್ದರಿಂದ ಒಂದೇ ಸಲ ಸಾಂಬಾರು ಮಾಡೋಣ ಅಂತ, ತಿಂಡಿ ಏನು ಬೇಡ ಅಂತ ಹೇಳಿ ಅಂದ್ಕೊಂಡೆ. ರೈಸಿಗೆ ಇಟ್ಟಿದ್ದೀನಿ ಪಕ್ಕ. ಅಷ್ಟರಲ್ಲಾಗಲೇ ಸಾಂಬಾರು ಕೂಡ ಆಯಿತು. ಸೊಪ್ಪಿನ ಸಾರು ಮತ್ತು ರೈಸು ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ತಿಂಡಿ ತಿಂದ್ಕೊಂಡ್ವಿ. ತಿಂಡಿ ತಿಂದ್ಬಿಟ್ಟು ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಇವಾಗ. ಪಾತ್ರೆ ತೊಳೆದ್ಬಿಡೋಣ ಅಂತ. ಫೈನಲಿ ಎಲ್ಲ ತೊಳೆದಿದ್ದಾಯಿತು. ಪಾತ್ರೆನ ಒಂದು ರಾಶಿ ಪಾತ್ರೆ ಇತ್ತು. ಪೂಜೆ ಮಾಡಬೇಕಿತ್ತು, ಹಂಗಾಗಿ ನೆಲ ಒರೆಸ್ಕೊತಾ ಇದ್ದೆ. ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡೋಣ ಅಂತ. ಸ್ವಲ್ಪ ಆಚೆ ಬೇರೆ ಹೋಗೋದಿತ್ತು, ಹಂಗಾಗಿ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಪಾಪು ಆಟ ಆಡ್ತಾಯಿದ್ಲು. ಅವ್ರ ಅಪ್ಪ ಸ್ವಲ್ಪ ರೆಕಾರ್ಡ್ ಮಾಡಿಕೊಡ್ತಾಯಿದ್ರು ನನಗೆ. ಪಕ್ಕದ ಮನೆ ಪಾಪು ಬಂದಿತ್ತು, ಕೃತಜ್ಞ ಅಂತ. ಪಾಪುನ ತಿಂಡಿ ಆಯ್ತಾ ಅಮ್ಮು, ಏನು ಮಾಡ್ತಾ ಇದೆಯಾ ಅಂತ ಮಾತಾಡಿಸ್ತಾ ಇದ್ಲು ನಿಂತ್ಕೊಂಡು ಕಿಟಕಿ ಹತ್ರ ತರಲೆ. ನಿನ್ನ ಹೆಸರೇನು? ಮಮ್ಮಿ ಹೆಸರು ಅಪ್ಪನ ಹೆಸರು ಕೇಳಿಸ್ತಿಲ್ಲಪ್ಪ ನನಗೆ. ಮಮ್ಮಿ ಹೆಸರು ಲಾವಣ್ಯ. ನಿಮ್ಮ ಹೆಸರು? ನಮ್ಮ ಹೆಸರು ಲಾವಣ್ಯ ಅಂತ. ನಿಮ್ದು ಯಾವ ಊರು? ನಿಮ್ದು ಯಾವ ಊರು? ಹಣ್ಣು ತಿನ್ನಬೇಕು ಅಂದ್ರು ಸುಳ್ಕೊಡ್ತಾ ಹಂಗೆ ಮಾತಾಡಿಸ್ತಿದ್ದೆ. ನೋಡಿ ಹೆಂಗೆ ಮಾತಾಡಿದ್ದಾಳೆ ಅಂತ. ಏನೋ ಕೇಳಿಸ್ತಾ ಇಲ್ಲ. ನಂಗೆ ತಿನ್ಸಲ್ವಾ? ನನಗೆ ತಿನ್ಸಲ್ವಾ ಅಂತ ಸುಮ್ಮನೆ ಕೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾಳೆ ಪುಟ್ಟ ಕೈಯಲ್ಲಿ. ಕೆಲಸ ಮಾಡ್ತಿದ್ದೆ, ಫ್ರೂಟ್ಸ್ ಬೇಕು ಅಂತ ಹಠ ಮಾಡಿದ್ಲು. ಅವಳೇ ತೊಗೊಂಬಂದ್ಲು. ಹಂಗಾಗಿ ಕಿತ್ಲೆಣ್ಣು ಸುಳ್ಕೊಡ್ತಾ ಇದ್ದೆ. ಸುಳ್ಕೊಟ್ರೆ ಮಾತ್ರ ತಿಂತಾಳೆ, ಇಲ್ಲಾಂದರೆ ತಿನ್ನೋದಿಲ್ಲ. ಒಂದೊಂದ್ಸಲಿ ಫ್ರೂಟ್ಸೇ ತಿನ್ನಲ್ಲ, ಒಂದೊಂದ್ಸಲಿ ಮಾತ್ರ ಬೇಕು ಅಂತ ಹಠ ಮಾಡ್ತಾಳೆ. ಆರೆಂಜು ಆಪಲ್ ಅಂದರೆ ತುಂಬ ಇಷ್ಟ ಅವಳಿಗೆ. ನೋಡಿ ಇವಾಗ ಏನಂತ ಹೇಳ್ತಾಳೆ. ಯಾರಂದ್ರೆ ತುಂಬ ಇಷ್ಟ? ಯಾರು? ಈ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ, ಎಷ್ಟೇ ತಾಯಿದಿರು ಮಾಡಿದ್ರು ಯಾರು ಇಷ್ಟ ಅಂತ ಕೇಳಿದ್ರೆ ಅಪ್ಪ ಇಷ್ಟ ಅಂತ ಹೇಳೋದು ಮಾತ್ರ ಬಿಡಲ್ಲ. ಅದು ಯಾವ ವಿಷಯದಲ್ಲೇ ಆಗಿರ್ಬೋದು, ಅಪ್ಪ ಇಷ್ಟ. ಸೂಪರ್ ಆಗೈತಾ? ಅವಳಿಗೆ ಫ್ರೂಟ್ಸ್ ಎಲ್ಲ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಆಚೆ ಬಂದೆ. ಬಟ್ಟೆ ಹಾರಕ್ಕೆ ಅಂದ್ಬಿಟ್ಟು ಆಚೆ ಬಂದೆ. ಬಿಸಿಲು ನೋಡಿದ್ರೆ ಬಿಸಿಲು ಬರಂಗೈತೆ, ಮಳೆನೂ ಬರಂಗೈತೆ, ಎಲ್ಲ ಮಿಕ್ಸ್. ಬಿಸಿಲೇ ಇಲ್ಲ, ಮಳೆನೂ ಬರಲ್ಲ, ಬಿಸಿಲು ಬರಲ್ಲ ಇತ್ತೀಚೆಗಂತೂ. ನೋಡಿ ಒಳಗೆ ಬಂದರೆ ಆಗಲೇ ಯಾವ ಥರ ಆಟ ಆಡ್ತಾ ಇದ್ದಾಳೆ. ಹಂಗೆ ಬಟ್ಟೆ ವಾಶ್ ಮಾಡೋಕ್ಕಾಗ್ತಾಯಿದೆ ಸ್ವಲ್ಪ. ಮಳೆ ಏನು ಬರ್ತಿರ್ಲಿಲ್ವಲ್ಲ, ಹಂಗಾಗಿ ಬಟ್ಟೆ ವಾಶ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು. ಪೂಜೆ ಬೇರೆ ಮಾಡಬೇಕಿತ್ತು, ಟೆಂಪಲಿಗೆ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೆ. ಬೇಗ ಕೆಲಸ ಮಾಡೋಣ ಅಂತ. ಹಾಗೆ ಹೋಗಿ ಫ್ರೆಶ್ನಪ್ ಆಗಿ ಬಂದೆ. ತಲೆ ಒಣಗಿಸ್ಕೊತಾ ಇದ್ದೀನಿ ಇವಾಗ. ದೀಪ ಹಚ್ಚಿ ಟೆಂಪಲಿಗೆ ಹೊರಡಬೇಕು, ಆಂಜನೇಯ ಟೆಂಪಲಿಗೆ. ಶನಿವಾರ ಆಗಿರೋದ್ರಿಂದ ಟೆಂಪಲಿಗೆ ಹೋಗಿ ಹಂಗೆ ಸ್ವಲ್ಪ ಆಚೆ ಹೋಗೋದಿತ್ತು.
ಹೋಗೋಣ ಅಂತ ಹೇಳಿ ತಲೆ ಆರಿಸ್ಕೊತಾ ಇದ್ದೀನಿ. ಅಪ್ಪ ಮಗಳು ಇರಲಿಲ್ಲ, ಅಷ್ಟರೊಳಗೆ ಕ್ಯಾಚಂದ್ರಿಗೆ ಹೋಗಿದ್ರು. ಅವಳೇನೋ ಕೇಳಿದ್ಲು ಅಂತ ಅವ್ರ ಅಪ್ಪ ಅಂಗಡಿ ಕರ್ಕೊಂಡು ಹೋಗಿದ್ರು ಕೊಡ್ಸೋಕ್ಕೆ ಅಂತ ಹೇಳಿ. ನಾನು ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತೇಳಿ ನಾನು ರೆಡಿ ಆಗ್ತಿದ್ದೆ. ಪಾಪು ಬಂದರೆ ತೀಟೆ ಆಡ್ತಾಳೆ ಅಂತ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಇವಾಗ ಫ್ರೆಶ್ನಪ್ ಆಗಿ ಬಂದೆ. ಈಗ ದೀಪ ಹಚ್ಬಿಟ್ಟು ಟೆಂಪಲಿಗೆ ಹೋಗ್ಬೇಕು. ತಲೆ ಆಗಲಿ ಅಂದ್ಬಿಟ್ಟು ಈಗ ತಾನೇ ರೆಡಿಯಾಗಿ ಬಂದೆ. ಇವಾಗ ಪೂಜೆ ಮಾಡಿ ಟೆಂಪಲಿಗೆ ಹೊರಡಬೇಕು. ಬನ್ನಿ ಪೂಜೆ ಮಾಡೋಣ. ಇವಾಗ ಮನೇಲಿ ದೀಪ ಹಚ್ಚಿದ್ರೇ ಒಂಥರ ಏನೋ ಖುಷಿ, ಸಂತೋಷ, ನೆಮ್ಮದಿ. ಹಂಗಾಗಿ ಪೂಜೆ ಮಾಡ್ತಾಯಿದ್ದೆ. ಶನಿವಾರ ಆಗಿತ್ತಲ್ಲ, ಹಂಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ರೆಕಾರ್ಡ್ ಮಾಡಿಕೊಡ್ತಾಯಿದ್ರು. ರೆಡಿ ಆಗಿದ್ಲು ಪಾಪು, ಆಟ ಮಾಡ್ತಾಯಿದ್ಲು ಆಗಲೇ ಹೋಗೋಣ ಅಂತ. ಆಗಲೇ ಒಂದು ರೌಂಡ್ ಮಳೆ ಬಂದು ನಿಂತಿತ್ತು. ಪೂಜೆ ಮುಗಿಸಿ ಇವಾಗ ಹೊರಡ್ಬೇಕು ನಾವು. ಮಳೆ ಬೇರೆ ಬರ್ತಿತ್ತು. ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಟೀ ಮಾಡ್ತಾಯಿದ್ದೀನಿ. ನಾನು ಟೀಗೆ ಇಟ್ಟಿದ್ದೆ ನೋಡಿ. ಇಲ್ಲಿ ಅಪ್ಪ ಮಗಳು ಆಟ ಏನು ಮಾಡ್ತಿದ್ದಾರೆ. ಅವಳು ನೋಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇರೋಕತ್ತೇನೆ. ತರಲಿ ಮಳೆ ಬೇರೆ ಬರ್ತಿತ್ತು. ಹೆಂಗಪ್ಪ ಹೋಗೋದು ಅಂದ್ಕೊಂಡ್ವಿ. ಮಳೆ ನಿಂತಿದ ತಕ್ಷಣ ಹೋಗೋಣ ಅಂತ ಟೀಗೆ ಇಟ್ಟಿದ್ದೆ. ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ. ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಯಿತು ಮಳೆ. ಹೊರಡೋಣ ಬೇಗ ಅಂತೇಳಿ ಮಳೆ ಬಂದಿದೆ. ಜಸ್ಟ್ ಇವಾಗ ಮಳೆ ಬಂದು ನಿಂತಿದೆ. ಟೀ ಕೊಡೋಣ ಅಂದ್ಬಿಟ್ಟು ಟೀ ತೊಗೊಂಡು ಬಂದೆ ನಾನು. ನನಗೂ ಬೇಕು ಅಂತ ಆಟ ಮಾಡ್ತಾಯಿದ್ಲು. ಹಾಲು ಕುಡಿಯಲ್ಲ ಅವಳು. ನನ್ನ ಫೋಟೋ ತೆಗಿಬೇಡ ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ತಲೆನೂ ಬಾಚಿಕೊಳಲ್ಲ ಅಂತಿರ್ತಾಳೆ. ನಾವು ಬಂದ್ವಿ ಇವಾಗ ಟೆಂಪಲೇ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಆಂಜನೇಯ ಸ್ವಾಮಿನ. ಕೈ ಮುಕ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದ್ವಿ ನಾವು. ಆಚೆ ಎಳ್ಬತ್ತಿ ಬೇರೆ ಹಚ್ಬೇಕಿತ್ತು. ಹಂಗಾಗಿ ಸ್ವಲ್ಪ ಕೈ ಮುಕ್ಕೊಂಡು ಆಚೆ ಬಂದ್ವಿ. ನೋಡಿ ಎಷ್ಟು ಫಾಸ್ಟಾಗಿ ಪ್ರದಕ್ಷಿಣೆ ಆಗ್ತಿದ್ದಾಳೆ ಅಂದ್ಬಿಟ್ಟು. ಆಲೆ ಕುರ್ಕುರೆ ಬೇಕು ಅಂತೇಳಿ ಹಠ ಮಾಡಿ ಅವ್ರ ಪಪ್ಪನ ಹತ್ರ ತೆಗೆಸ್ಕೊಂಬಂದಿದ್ದಾಳೆ. ಮತ್ತು ಗಂಟೆ ಬಡಿಬೇಕು ಅಂತ ಹೇಳಿದ್ಲು. ಎತ್ಕೊಂಡು ಗಂಟೆ ಬಡಿಸಿ ಕೈ ಮುಕ್ಕೊಂಡು ಈಗ ಎಳ್ಬತ್ತಿ ಹಚ್ಚೋಣ ಅಂತೇಳಿ ಅಲ್ಲೇ ಅಂಗಡಿಲಿ ಎಳ್ಬತ್ತಿ ತೊಗೊಂಡು ಹಚ್ಚಿ ಮನೆಗೆ ಬಂದ್ವಿ. ಇವಾಗ ನೆಕ್ಸ್ಟ್ ನಾವು ವಿಶಾಲ್ ಮಾರ್ಟಿಗೆ ಹೊರಡ್ತಾ ಇದ್ದೀವಿ. ದರ್ಶನ ಮಾಡ್ಕೊಂಡು ನಾವು ಹೊರಟಿದ್ದೀವಿ ವಿಶಾಲ್ ಮಾರ್ಟಿಗೆ. ಬನ್ನಿ ಇನ್ನೊಂದು ಕರ್ಕೊಂಡು ಹೋಗ್ತೀವಿ. ಮಳೆ ಹನಿ ಬೇರೆ ಬೀಳ್ತಿತ್ತು. ಬಟ್ವಾಡಿ ಆಂಜನೇಯ ಟೆಂಪಲ್ ಅದು. ವಿಶಾಲ್ ಮಾರ್ಟಿಗೆ ಬಂದ್ವಿ ನಾವಿವಾಗ. ಮಳೆ ನಿಂತಿತ್ತು, ಮಳೆಯನ್ನು ಬರ್ತಿರ್ಲಿಲ್ಲ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ರು. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಇದೆಲ್ಲ ನನಗೆ ಗೊತ್ತೇ ಇಲ್ಲ ಈ ಥರ ವಿಡಿಯೋ ಮಾಡಿದ್ದಾರೆ ಅವ್ರ ಅಪ್ಪ ಅಂತ. ಎಷ್ಟು ತುಂಟಾಟ ಮಾಡಿದ್ದಾಳೆ ನೋಡಿ ಹಂಗೆ. ನಾನು ಮನೆಗೆ ಬಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಇಷ್ಟೊಂದೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಅಂತ. ಏನು ಮನೇಲಿ ಅಷ್ಟು ತಿಂಡಿ ಬಿಸ್ಕೆಟ್ ಎಲ್ಲ ಇದ್ರೂ ತಿನ್ನಲ್ಲ. ಕೊಟ್ಟರೆ ಎಲ್ಲ ಸೈಕಲ್ ಬುಟ್ಟಿ ಒಳಗೆ ಹಾಕಿ ನೀರು ಹಾಕಿ ವೇಸ್ಟ್ ಮಾಡ್ತಾಳೆ. ಇಲ್ಲಿ ನೋಡ್ರಿ ಏನು ಮಾಡ್ತಾ ಇದ್ದಾಳೆ ಅವಳು. ಚೆನ್ನಾಗಿರುತ್ತದು. ಫೋಟೋ ತೆಗಿಬೇಕಾ? ನಾನು ಜಾಸ್ತಿ ಪಾಪು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿಲ್ಲ. ಅವಳು ಏನು ಮಾತಾಡಿದ್ದಾಳೋ ಅದೇ ಇರಲಿ ಅಂತ ಹೇಳಿ. ಎಷ್ಟು ಓಡಾಡಿದ್ದಾಳೆ ನೋಡಿ. ಅಲ್ಲಿ ಅನೌನ್ಸ್ ಬೇರೆ ಮಾಡ್ತಾಯಿದ್ರು ಅವರು ಮೈಕಲ್ಲಿ. ಎಷ್ಟು ತೀಟೆ ಮಾಡ್ತಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು. ಅಮ್ಮ ಇದು ತಗೋ ಅಮ್ಮ, ಅದು ತಗೋಮ್ಮ ಅಂತ ಹೇಳ್ತಿದ್ದಾಳೆ. ಕಪ್ಸು ಮತ್ತು ಪ್ಲೇಟ್ಸ್ ತೊಗೋಬೇಕಿತ್ತು. ನೋಡ್ತಿದ್ದೆ ಯಾವ್ದು ಚೆನ್ನಾಗಿದೆ ತೊಗೊಳೋಣ ಅಂತೇಳಿ. ಅಷ್ಟರಲ್ಲಿ ಅಲ್ಲೇ ತೀಟೆ ಕೆಲಸ ಮಾಡ್ತಾಯಿದ್ಲು. ಏನು ಸಿಗುತ್ತೋ ಅದನ್ನೆಲ್ಲ ತೊಗೊಂಬಂದು ಹಾಕೋದು. ಮನೆಯಲ್ಲೇ ತುಂಬ ತಿಂಡಿ ಇತ್ತು. ಆದರೂ ಬಿಸ್ಕೆಟು ಲೇಸು ಎಲ್ಲ ಕೇಳ್ತಾಯಿದ್ಲು. ನಾವು ಅದು ಕೊಡಿಸಲ್ಲ ಅಷ್ಟು. ಹಠ ಮಾಡ್ತಾಳೆ ಹಂಗಾದ್ರೂ ನೋಡಿದಾಗ. ಆದರೂ ಕುರ್ಕುರೆನೂ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಮ್ಯಾಗಿ ಬೇಕು ಅಂತ ಕೊಡಿಸ್ಕೊಂಡ್ಲು. ಬೇಡ ಅಂದರೂ ಕೇಳಲ್ಲ ಹೇಳಿದ ಮಾತು.
ನೆಕ್ಸ್ಟ್ ಬಿಲ್ಲಿಂಗ್ ಹಾಕ್ಸೋಣ ಅಂತೇಳಿ ಹೋಗ್ತಾ ಇದ್ವಿ ಬಿಲ್ಲಿಂಗ್ ಹತ್ರ. ನೋಡಿ ಗಾಯ್ಸ್, ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ತೋರಿಸಿ. ಅದ್ವಿತ್ ಅಂತ ತೋರಿಸಿ. ಹಾಯ್ ಮಾಡಿ. ಬಂದ್ವಿ ಕೆಳಗೆ ಬಿಲ್ಲಿಂಗ್ ಹಾಕ್ಸೋಣ ಅಂತ ಬಿಲ್ಲಿಂಗ್ ಹಾಕ್ಸ್ತಾ ಇದ್ದೀವಿ. ಮಳೆ ಬರ್ತಾಯಿತ್ತು ಬೇರೆ, ಆಚೆ ನಿಂತರೆ ಸಾಕು ಮನೆಗೆ ಹೋದರೆ ಸಾಕು ಅನ್ಸಂಗೆ ಆಗಿತ್ತು. ಮನೆಗೆ ಬಂದು ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ. ಬೇಡ ಅಂದರೂ ಕೇಳಲಿಲ್ಲ, ಲೇಟಾಗಿತ್ತು ಆದರೂ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ ಗಾಯ್ಸ್, ಅಲ್ಲಿಂದ ಬಂದು ಇಷ್ಟು ಲೇಟ್ ಆಗಿದೆ, ಮುದ್ದೆ ಬೇಡ ಅಂದ್ರೂ ಮುದ್ದೆ ಬೇಕು ಅಂತ ಮುದ್ದೆ ಮಾಡಿಸ್ತಾ ಇದ್ದಾರೆ 10 ಗಂಟೆ ರಾತ್ರಿ. ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಏನೇನು ತಗೊಂಡ್ಬಂದಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಗಾಯ್ಸ್. ಫಸ್ಟ್ ನನ್ನ ಮಗಳು ಹಠ ಮಾಡಿದ್ರು ಅಂತ ಇಪ್ಪಿ ಮ್ಯಾಗಿ ತಗೊಂಡ್ಬಂದಿದ್ವಿ. ತಿನ್ನಬಾರ್ದು ಅಂದ್ರೂ ಹಠ ಮಾಡಿದ್ರು ಅಂತ ಕೊಡಿಸಿದ್ದಾರೆ. ನೆಕ್ಸ್ಟ್ ಇದೊಂದು ಪ್ಲೇಟ್ ತಗೊಂಡಿದ್ದೀನಿ, ಮತ್ತೆ ಗ್ಲಾಸ್ ಜ್ಯೂಸ್ ಕುಡಿಯೋ ಜಾರ್ ತಗೊಂಡಿದ್ದೀನಿ. ಹಾಗೇನು 2 ಕಪ್ ತಗೊಂಡ್ಬಂದಿದ್ದೀವಿ. ಯೂನಿಕ್ ಆಗಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಅಂದ್ಬಿಟ್ಟು ಕಪ್ ತಗೊಂಡ್ಬಂದಿದ್ದೀನಿ. ಮತ್ತೆ ಸ್ಮಾಲ್ ಕಪ್ಸ್. ಹಾಗೇನು ಮತ್ತೆ ಸ್ಮಾಲ್ ಬೌಲ್ಸ್ ತಗೊಂಡ್ಬಂದಿದ್ದೀವಿ. ಮತ್ತೆ ಸಾಲ್ಟ್ ಹಾಕೋದಿಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು ಇದೊಂದು ತಗೊಂಡ್ಬಂದಿದ್ದೀವಿ. 3 ಬೌಲ್ಸ್ ತಗೊಂಡ್ಬಂದಿದ್ದೀವಿ. ಸೆಟ್ ಬಂದಿದ್ದೀವಿ ಪ್ಲೇಟಿನ ಜೊತೆ. ಮತ್ತೆ ಪಾತ್ರೆ ತೊಳೆಯೋಕ್ಕೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತಗೊಂಡ್ಬಂದಿದ್ದೀವಿ ನಾನು. ಪ್ಲೇಟು ಸೆಟ್ ಬಂದಿದ್ದಾವೆ, ಚೆನ್ನಾಗಿದ್ದಾವೆ, ವೆಯ್ಟ್ ಇದೆ. ಅಗೇನ್ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. 2 ಪ್ಲೇಟ್ಸ್ ಏನಾದರೂ ಮಾಡಿ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಗೇನ್ ಇದೊಂದು ಕಬಾಬ್ ತೆಲ್ಸೋಕ್ಕೆ, ಬೋಂಡ ತೆಲ್ಸೋಕ್ಕೆಲ್ಲ ಇದೊಂದು ತಗೊಂಡಿದ್ವಿ. ಕಾಯಿ ತಗೊಂಡ್ಬಂದಿದ್ವಿ. ನನ್ನ ಮಗಳು ಇದನ್ನೆಲ್ಲ ಕೊಡ್ಸ್ಕೊಂಡು ಅದೊಂದು ತಗೊಂಡ್ಬಂದ್ವಿ. ಅದರಲ್ಲಿ ಆಲೆ ಕುರ್ಕುರೆ ಹಾಕೊಂಡು ಮೇಯ್ತಾ ಇದ್ದಾರೆ. ಬೌಲು. ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್.